ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 3 4 5 6 7 7 ಜನ್ಮದಲ್ಲೂ ನೀನೇ ನನ್ನ ಅರ್ಧಾಂಗಿ. ಇವತ್ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಜೀವನದಲ್ಲಿ ಕಾರು ಬಂಗ್ಲೆ ಏನೇ ಇದ್ರು ಅದು ಈ ರೀತಿ ಭಿಕ್ಷೆ ಬೇಡೋದಿದೆಯಲ್ಲ, ಅದ್ರ ಮುಂದೇನಿಲ್ಲ. ವಾಟ್ ಅ ಎಕ್ಸ್ಪೀರಿಯನ್ಸ್. ದುಡ್ಡೇನಕ್ಕೂ ಬರಲ್ಲ ಅನ್ನೋ ಮಾತಿನ ಸರಿಯಾದ ಅರ್ಥ ನಂಗೆ ಇವತ್ತಾಗಿದೆ. ನಿಜ. ಆದ್ರೂ ಅಥರ್ವಂಗೆ ಭಿಕ್ಷೆ ಬೇಡಕ್ ಇಷ್ಟ ಇರ್ಲಿಲ್ಲ. ನಿಮ್ಗೇನೋ ಹಾಗನ್ಸ್ಲಿಲ್ವಾ? ಅನ್ಸ್ತು. ಮೊದಲನೇದು ನಿಮ್ ಮೇಲೆ ಅಟ್ಯಾಕ್ ಆಯ್ತು, ಅದು ಮತ್ತೆ ಆಗ್ಬಾರ್ದು ಅಂತ. ಇನ್ನೊಂದು ನಿಮ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಬನ್ನಿ. ಅಮ್ಮ, ಭಿಕ್ಷೆ. ನಮಸ್ಕಾರ. ಹೋಗೋಣ. ಅಮ್ಮ, ಅಮ್ಮ ಭಿಕ್ಷೆ ಹಾಕಿ. ಭೈರವಿ ಅವರೇ, ಎಕ್ಸ್ಕ್ಯೂಸ್ ಮೀ. ಸರಿ. ಸಿಂಧು ಅಲ್ವಾ? ಏ ಸಿಂಧು, ಸಿಂಧು, ನೀನು ಸಿಂಧು ತಾನೆ? ಜ್ಯೋತಿ, ನೀನಾ? ನೀನೇನಿಲ್ಲಿ? ಅದನ್ನ ನೀನೇ ಕೇಳ್ಬೇಕು. ಎಲ್ರೂ ಅನ್ಕೊಂಡಿದ್ದಾರೆ ನೀನು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ಯಾ ಅಂತ. ನೀನು ಇಲ್ಲೇನ್ ಪ್ರತ್ಯಕ್ಷ ಆದೆ? ಅದು ಅಮ್ಮನ ಬಗ್ಗೆ ಕೇಳಿ ತುಂಬಾ ಬೇಜಾರಾಯ್ತು. ಏನು ಅಂತಿದ್ಯಾ? ಇಲ್ಲೇನ್ ಮಾಡ್ತಿದ್ಯಾ ನೀನು? ನಿಮ್ಮಮ್ಮನ ಹುಡ್ಕಕ್ಕಂತ ಏನಾದ್ರೂ ಇಲ್ಲಿಗೆ ಬಂದಿದ್ಯಾ ಸಿಂಧು? ಅಯ್ಯೋ, ವಿರಾಟು ಇವಳು ಸಿಂಧು ಅನ್ನೋದನ್ನ ಕೇಳಿಸ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಹಲೋ ಹಲೋ. ಅಮ್ಮ ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಅಮ್ಮಂಗೋಸ್ಕರ ಹುಡುಕ್ತಾ ಇದ್ದೀನಿ. ಅಮ್ಮ ಸಿಕ್ಕಿದ್ಮೇಲೆ ಬೆಂಗಳೂರಿಗೆ ಬರ್ತೀನಿ. ಆಗ ಸಿಗೋಣ. ಸರಿ ಕಣೆ, ಒಟ್ನಲ್ಲಿ ನಿನಗೇನೂ ಆಗಿಲ್ವಲ್ಲ, ನನಗದೇ ಸಮಾಧಾನ. ನಿನ್ನ ಇಲ್ಲಿ ನೋಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸಿಂಧು, ನೀನ್ ಬದುಕಿರೋ ವಿಷಯ ರಾಕೇಶ್ಗಾಗ್ಲಿ ನಿಮ್ಮ ಅಕ್ಕಗಾಗ್ಲಿ ಗೊತ್ತಾ? ಇಲ್ಲ ಜೊತೆ, ಯಾರಿಗೂ ಹೇಳಿಲ್ಲ. ಪ್ಲೀಸ್ ನೀನು ಕೂಡ ಯಾರಿಗೂ ಹೇಳ್ಬೇಡ. ಯಾಕೆ ಹೇಳ್ಬಾರ್ದು? ಗೊತ್ತಾದ್ರೆ ಅವರು ಕೂಡ ಸಮಾಧಾನ ಪಟ್ಕೊಂತಾರಲ್ವಾ? ಗೊತ್ತಾಗ್ಬೇಕು, ಆದ್ರೆ ಈಗ ಬೇಡ. ಅದ್ ಸರಿ, ನೀನೇನಕ್ಕೆ ಭಿಕ್ಷೆ ಬೇಡ್ತಿದ್ಯಾ? ಓ, ನಿಮ್ಮಮ್ಮ ಬೇಗ ಸಿಗ್ಲಿ ಅಂತನಾ? ಸರಿ ಸಿಂಧು, ನನಗೆ ಟೈಮ್ ಆಯ್ತು, ನಾನಿನ್ ಹೊರಡ್ತೀನಿ. ಸರಿ, ನೀನ್ ಹೊರಡು.
ನಿಮ್ಮಮ್ಮ ನಿಂಗೆ ಆದಷ್ಟು ಬೇಗ ಸಿಗ್ಲಿ. ಬೆಂಗಳೂರಿಗೆ ಬಂದಾಗ ನಾ ಮನೆಗ್ ಬರೋದ್ನ ಮರಿಬೇಡ. ನಾನಿನ್ನ ಹೊರಡ್ತೀನಿ. ಬಾಯ್. ನೀನ್ ಹುಷಾರು ಸಿಂಧು. ಟೇಕ್ ಕೇರ್. ಓಕೆನಾ? ಬಾಯ್ ಸಿಂಧು. ಭೈರವಿ ಅವರೇ, ಯಾರವರು? ನಿಮ್ಮನ್ನ ಸಿಂಧು ಅಂತ ಯಾಕೆ ಕರೆದ್ರು? ನನ್ನನ್ನ ಇಲ್ವಲ್ಲ. ನಿಮ್ಮನ್ನ ಕರೆದಿದ್ದಲ್ವಾ? ಇಲ್ಲ ವಿರಾಟ್, ನನ್ನನ್ನಲ್ಲ. ಸಿಂಧು, ಬಾಯ್ಲಿ ಬಾಯ್ಲಿ, ತಿಂಡಿ ತಿನ್ನು ಬಾ. ಬನ್ನಿ ಹೋಗೋಣ. ಡ್ಯಾಡ್, ಏನಾಯ್ತು ಡ್ಯಾಡ್? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಬರ್ತಿದ್ದೀರಾ? ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಏನಾದ್ರೂ ತೊಂದರೆ ಆಯ್ತಾ? ವಿಷಯ ಬಿಸ್ನೆಸ್ ಅಲ್ಲಮ್ಮ, ಆ ವಸುಂಧರಂದು. ಡ್ಯಾಡ್, ಅವ್ರೇನಾದ್ರೂ ನಿಮ್ಗೆ ತೊಂದರೆ ಕೊಟ್ರಾ? ಒಂಥರ ದೊಡ್ಡ ತೊಂದರೆನೇ ಇದು. ಡ್ಯಾಡ್, ಏನಂತ ಸರಿಯಾಗಿ ಹೇಳಿ. ನಾನು ಬಿಸ್ನೆಸ್ ಮೀಟಿಂಗ್ ಹೋದ್ನಲ್ಲ, ವಸುಂಧರಾನು ಅಲ್ಲಿಗೆ ಬಂದಿದ್ಲು. ಅವಳು ನನ್ನ ನೋಡಿ ವಿಶ್ ಮಾಡಿದ್ಲು. ನಾನೇನೋ ಅಕಸ್ಮಾತಾಗಿ ಸಿಕ್ಕಿದ್ಲು ಅನ್ಕೊಂಡೆ. ಬಟ್ ಅವ್ಳು ಕೇಳಿದ ಪ್ರಶ್ನೆ ನೋಡಿದ್ರೆ ಐ ಥಿಂಕ್ ಇಟ್ಸ್ ಪ್ರೀ ಪ್ಲಾನ್ಡ್. ಏನು ಏನ್ ಕೇಳಿದ್ರು ಡ್ಯಾಡ್? ಭೈರವಿ ಮಿಸ್ಸಿಂಗ್ ಬಗ್ಗೆ ಕೇಳಿದ್ಲು. ಭೈರವಿ ಚಿಕ್ಕ ವಯಸ್ಸಲ್ಲಿ ಕಾಣೆ ಆಗಿದ್ದು ಹೇಗೆ, 20 ವರ್ಷ ಆದ್ಮೇಲೆ ಹೇಗೆ ಸಿಕ್ಕಿದ್ಲು, ಎಲ್ಲಿದ್ಲು, ಅದು ಅಲ್ಲದೆ ಫಾರಿನಲ್ಲಿ ಹೇಗೆ ಸಿಕ್ಕಿದ್ಲು ಅಂತ ಕೇಳಿದ್ಲು. ನೀವು ಯಾವಾಗ ಮನೆ ಕರ್ಕೊಂಬಂದ್ರಿ ಅನ್ನೋದು ಕೇಳಿದ್ಲು. ಒಳಗೇನೋ ಸಂಚು ಮಾಡ್ಕೊಂಡ್ ಬಂದಾಗೆ ಕ್ವೆಶ್ಚನ್ಸ್ ನಾ ಕೇಳ್ತಿದ್ಲು. ಅಂದ್ರೆ ಅವ್ರಿಗೆ ನಮ್ ಸಿಂಧು ಬಗ್ಗೆ ಏನು ಅನುಮಾನ ಬಂದಿಲ್ಲ, ಆದ್ರೆ ವಸುಂಧರಂಗೆ ನಮ್ ಬಗ್ಗೆ ಅನುಮಾನ ಇದೆ. ಹಾಗಾದ್ರೆ ಅಕ್ಕಂಗೆ ಈಗ್ಲೇ ಫೋನ್ ಮಾಡಿ ವಿಷಯ ಹೇಳೋದು ಒಳ್ಳೇದು. ಅವಳಲ್ಲಿ ಅಲರ್ಟ್ ಆಗ್ತಾಳೆ. ಈಗ್ಲೇ ಫೋನ್ ಮಾಡಿ ಡ್ಯಾಡ್. ಮಾಡ್ತೀನಿ.